ನಮ್ಮ ರಾಜ್ಯದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ತಮಿಳುನಾಡು ಮುಖಾಂತರ ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ತಮಿಳುನಾಡಿನ ಒಬ್ಬ ಕಿಡಿಗೇಡಿ ಎರಡು ರಾಜ್ಯಗಳ ಮಧ್ಯೆ ಶಾಂತಿಯನ್ನು ಕಡುವಂಥ ಕೆಲಸವನ್ನು ಈ ಕಿಡಿಗೇಡಿ ಮಾಡ್ತಿದ್ದಾನೆ. ಈ ಕಿಡಿಗೇಡಿ ಮೇಲೆ ಕಠಿಣವಾದ ಕ್ರಮ ತಗೋಬೇಕಂತೇಳಿ ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಪರಮೇಶ್ವರ್ಗೆ ಒತ್ತಾಯವನ್ನು ಹಾಕಿದ್ವಿ. ಈ ಕಚಡ ಕಿಡಿಗೇಡಿಗೆ ತಮಿಳುನಾಡು ಸರ್ಕಾರ ಎರಡು ರಾಜ್ಯಗಳ ಮಧ್ಯೆ ಶಾಂತಿ ಭಂಗ ಮಾಡ್ತಕ್ಕಂಥ ಈ ಕಿಡಿಗೇಡಿಗೆ ತಮಿಳುನಾಡು ಸರ್ಕಾರ ಕೂಡಲೇ ಕ್ರಮ ತಗೊಂಡು ಬಂಧಿಸಿ ಅವನ ಮೇಲೆ ಕಠಿಣವಾದ ಕಾಯ್ದೆಯನ್ನು ಹಾಕಿ ಅವನಿಗೆ ಕ್ರಮ ತಗೋಬೇಕು ಅಂತ ಒತ್ತಾಯಿಸ್ತಾ ಈ ಕಚಡಾಗೆ ಇವತ್ತು ಹರಿದಾಕೋದ್ರ ಮುಖಾಂತರ ನಮ್ಮ ಸಾಂಕೇತಿಕವಾದಂಥ ಹೋರಾಟವನ್ನು ಮಾಡ್ತಿದ್ದೀವಿ. ಮುಂದಿನ ದಿನದಲ್ಲಿ ಹೋರಾಟದ ತೀವ್ರತೆಗೆ ಈ ಕಚಡ ನನ್ನ ಮಗನೇ ಕಾರಣ ಆಗ್ತಾನೆ ಅನ್ನೋದು ತಮಿಳುನಾಡು ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀವಿ. ಜಿಲ್ಲೆಯ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಗುರುತಿಗೆ ಒಂದು ಚಹರೆಗೆ ನಮ್ಮ ಧ್ವಜವನ್ನು ಕಟ್ಟಿರ್ತಾರೆ. ಅದನ್ನು ಕಿತ್ತಾಕಿ ಈಗಲೇ ಸಾಮಾಜಿಕ ಜಾಲತಾಣ ಅದಾಗ್ತಿದೆ. ಕಿತ್ತಾಕಿ ಅವ್ರನ್ನ ದೈಹಿಕ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾನೆ. ನಮ್ಮ ರಾಜ್ಯದ ಗೃಹ ಸಚಿವರಾದ ತಾವು ಆತನ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಕ್ಕೆ ಆ ರಾಜ್ಯಕ್ಕೆ ಒತ್ತಾಯವನ್ನು ಹಾಕಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ಆಗ್ಬೋದು. ಈಗಾಗಲೇ ನಮ್ಮ ರೂಪೇಶ್ ಕೂಡ ಕೊಟ್ಟಿದ್ದಾರೆ. ಮುಂದೆ ನಾನು ಹಿಡಿಕೆಲ್ಲರಿ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.